ಇವತ್ತು ಸಿಂಪಲಾಗಿ ದಾರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ಈ ಥರ ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸಿಂಪಲಾಗಿ ಮಾಡೋದು, ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಚಿಕ್ಕದಾಗಿ ಬರುತ್ತೆ, ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಈ ಥರ ನೋಡಿ, ಈ ಥರ ಸ್ಟಿಚ್ ಮಾಡಬೇಕು. ನೋಡಿ, ಕ್ಲೀನಾಗಿ ಹಿಂಗೆ ಬಂದಿದೆ ಅಲ್ವಾ? ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ, ಈ ಥರದ್ದು ಇದು ತೆಗಿಯಲಿಕ್ಕೆ ಈ ಥರ ಒಳಗಡೆ ಹಾಕ್ಬಿಟ್ಟು ಈ ಥರ ಒಳಗಡೆ ತಗೊಂಡು ಈ ಥರ ಒಳಗೆ ತಗೊಂಡ್ಬಿಟ್ಟು ನೋಡಿ, ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಥರ ಎಳೆದ್ರೆ ಅದು ಟರ್ನ್ ಆಗುತ್ತೆ. ಆವಾಗ ನೀಟಾಗಿ ನಿಮಗೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂತಲ್ಲ, ಇದನ್ನು ಕ್ಲೀನಾಗಿ ಹಿಂಗೆ ಎಳ್ಕೊಂಡ್ರೆ ನೋಡಿ ಈ ಥರ ಬಂದ್ಬಿಡುತ್ತೆ. ಈ ಥರ ಎರಡೂ ಆಯ್ತಲ್ವಾ? ಒಂದೇ ಥರ ಆಯಿತು. ಎರಡು ಒಂದೇ ಸಮ ಇಟ್ಕೊಳ್ಬೇಕು. ಎರಡು ಒಂದೇ ಸಮ ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮುಂದಕ್ಕೆ ಫ್ಲವರ್ ಬೇಕಲ್ವಾ? ಫ್ಲವರ್ನ ನೋಡಿ ಈ ಥರ ಬಾಕ್ಸ್ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡು ಡಬಲ್ ಸ್ಟಿಚ್ ಮಾಡ್ಕೊಂಡು ಡಬಲ್ ನೋಡಿ ಈ ಥರ ಡಬಲ್ ಮಾಡಿಕೊಂಡು ಈ ಥರ ರೌಂಡಿಗೆ ಮಾಡ್ಕೊಂಡಿದ್ದೀವಿ. ಈ ಥರ ಬಂದಾದಮೇಲೆ ಇದನ್ನು ಎಕ್ಸ್ಟ್ರಾ ಇರುತ್ತೆ ಅಲ್ವಾ? ಈ ಎಕ್ಸ್ಟ್ರಾನ ಈ ಥರ ಕಟ್ ಮಾಡ್ಕೊಳ್ಳಿ. ಹೀಗೆ ಎರಡರಲ್ಲೂ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳಿ. ಈಸಿ ಮೆಥಡ್ ಫ್ರೆಂಡ್ಸ್, ಇದು ಈಸಿ ಮೆಥಡಲ್ಲಿ ಫ್ಲವರ್ ಮಾಡೋದು ಹೇಗೆ ಅಂತ ನೋಡಿ. ಇವಾಗ ಇದು ಹಾಕಿದ್ನಲ್ವಾ? ನೋಡಿ, ಇದು ಈ ಥರ ಇರುತ್ತೆ. ಇದನ್ನು ಒಳಗಡೆಗೆ ಟರ್ನ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಹೀಗೆ ಒಳಗಡೆಗೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅಷ್ಟೇ ಎರಡನ್ನೂ ಈ ಥರ ಒಳಗಡೆಗೆ ಈ ಥರ ಟರ್ನ್ ಮಾಡ್ಕೊಂಡ್ಬಿಡಿ. ಟರ್ನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇದು ಹೀಗೆ ಇದಕ್ಕೆ ಹೀಗೆ ಅಡ್ಡ ಈ ಥರ ಉದ್ದವಾಗಿ ಇಟ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಹೀಗೆ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಒಂದು ಸ್ಟಿಚ್ ಮಾಡ್ಕೊಂಬಿಡಿ. ಹೀಗೆ ನೋಡಿ, ಈ ಥರ ಎರಡಕ್ಕೂ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ ಈ ಥರ ಒಳಗಡೆ ಇಟ್ಕೊಂಡು ಇದು ಈ ಥರ ಫೋಲ್ಡಿಂಗ್ ಆಗಬೇಕು. ಈ ಥರ ಫೋಲ್ಡಿಂಗ್ ಆದಮೇಲೆ ಹಿಂಗೆ ನೀಟಾಗಿ ಸ್ಟಿಚ್ ಮಾಡಿ ತಗೊಳ್ಳಿ. ಇದು ನೋಡಿ ಎಕ್ಸ್ಟ್ರಾ ಇದೆ ಅಲ್ವಾ? ಒಂಚೂರು ಕಟ್ ಮಾಡ್ಕೊಳ್ಳಿ. ಇದು ಈಸಿಯಾಗಿ ಮಾಡುವಂಥದ್ದು. ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇದನ್ನು ಹೀಗೆ ಟರ್ನ್ ಮಾಡ್ಕೊಂಡ್ಬಿಡಿ. ಹೀಗೆ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವಾ? ನೋಡಿ, ಹೀಗೆ ಇಷ್ಟು ಹೀಗೆ ಬರುತ್ತೆ, ಎಷ್ಟು ಚೆನ್ನಾಗಿ ಹೆಂಗಂತಲ್ವಾ? ಇದನ್ನು ಕ್ಲೀನಾಗಿ ನಾವು ಹೊಲಿದ್ರೆ ನೀಟಾಗಿ ನೋಡಿ ಬರುತ್ತೆ. ಇದಕ್ಕೆ ನೀವು ಎಷ್ಟು ಬೇಕಾದರೂ ಫಿಕ್ಸ್ ಮಾಡ್ಕೊಂತ ಹೋಗ್ಬೋದು. ಇದನ್ನು ಇಷ್ಟೇ ಬರುತ್ತೆ ನೀಟಾಗಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಟಿಪ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್.